guys, welcome or welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಸ್ಯಾಟರ್ಡೆ, ಆಲ್ಮೋಸ್ಟ್ ಟೈಮ್ ಬಂದು ಒಂದು ನಿಮಿಷ 2 o'clock ಬರ್ತಾ ಇದೆ. ಸೊ ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ಕ್ವಶನ್ ಇರುತ್ತೆ. ಸೊ ಇವಾಗ ನಾನು ಹೋಗ್ತಾ ಇರೋದು ಬನಶಂಕರಿ ಜಾತ್ರೆಗೆ. ಸೊ ಬನಶಂಕರಮ್ಮನ ಜಾತ್ರೆ ಇವತ್ತು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ತೇರು ಎಳಿತಾರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಹೊರಡ್ತಾ ಇದ್ದೀನಿ. ಸೊ ಫುಲ್ ಜಾಮ್ ಅಂತೆ, ಎಡ್ಚನಹಳ್ಳಿಯಿಂದಾನೇ ಫುಲ್ ಜಾಮ್ ಅಂತೆ, ಫುಲ್. ಸೊ ಅದಕ್ಕೆ ಮೆಟ್ರೋ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಸೊ ಇವಾಗ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಜಾತ್ರೆಯಲ್ಲಿ ಏನೇನೆಲ್ಲ ಮಾಡ್ತಾರೆ, ನಾನೇನು ಮಾಡ್ತೀನಿ ಆ್ಯಂಡ್ ಫುಲ್ ನೋಡೋಣ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ, ಪಟ ಅಂತ ಹೋಗ್ಬಿಡೋಣ. ಟೈಮ್ ಆಯ್ತು ಆ್ಯಕ್ಚುಲಿ. ತೇರ್ ಸ್ಟಾರ್ಟ್ ಆಗೋದು 2 o'clock ಅಂತೆ. ಆ್ಯಂಡ್ ಅಲ್ಲಿ ಯಾರು ಮಹಾಶ್ರೀ ಆನಂದ್ ಗುರುಜಿ ಬರ್ತಾ ಇದ್ದಾರಂತೆ. ಸೊ ಲೆಟ್ಸ್ ಸಿ. ಅವ್ರು ಪ್ರತಿ ವರ್ಷನೂ ಬರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ನಾನು ಬ್ಯಾಂಗ್ಳೂರಲ್ಲಿ ಇಷ್ಟು ವರ್ಷದಿಂದ ಇದ್ದೀನಿ, ಬಟ್ ನಾನು ಯಾವತ್ತೂ ಆ ಜಾತ್ರೆಗೆ ಹೋಗಿರಲಿಲ್ಲ. ಬಿಕಾಸ್ ಎಕ್ಸಾಮ್ಸ್ ಅದು ಇದು ಅಂತ ಅಂದ್ಬಿಟ್ಟು ನಾನು ಹೋಗೇ ಇರಲಿಲ್ಲ. ಇದು ನನ್ನ ಫಸ್ಟ್ ಟೈಮ್ ನಾನು ಆ ಜಾತ್ರೆಗೆ ಹೋಗ್ತಾ ಇರೋದು. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ವ್ಲಾಗ್ ಮಾಡೋದು ಮರ್ತೋಗಿದ್ದೆ. ಸೊ ಇವಾಗ ವ್ಲಾಗ್ ಯಾವುದೋ ನೋಟಿಫಿಕೇಶನ್ ಬಂತು, ನಾನು ಸಬ್ಸ್ಕ್ರೈಬ್ ಆಗಿರುವಂಥ ಯೂಟ್ಯೂಬ್ ಚಾನಲು. ನಾನು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. ವೇಟ್ ಮರ್ತೋದೆ. ಆ್ಯಂಡ್ ದಿಸ್ ಔಟ್ಫಿಟ್ ಹ್ಯಾಸ್ ಅ ನೈಸ್ ದುಪಟ್ಟ. ಆ್ಯಂಡ್ ಇದು ಔಟ್ಫಿಟ್ ಕೂಡ ಅಜಿಯೋದೆ. ಸೊ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ನಾನು ಇದನ್ನು ಸೆಕೆಂಡ್ ಟೈಮ್ ವೇರ್ ಮಾಡ್ತಿರೋದು ಆ್ಯಂಡ್ ಇಟ್ಸ್ ನೈಸ್. ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಬೇಕಂದರೆ ಲಿಂಕ್ನ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಸೊ ದಟ್ಸ್ ಆಲ್. ಯಾರೆಲ್ಲ ನನ್ನ ವ್ಲಾಗ್ನ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಸೆಕೆಂಡ್ ವ್ಲಾಗ್ ಅಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ ವ್ಲಾಗ್ನ ನಾನು ನೆಕ್ಸ್ಟ್ ಬನಶಂಕರಿ ಟೆಂಪಲ್ಗೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದೆ. ಸೊ ಅದಕ್ಕೆ ಇವತ್ತು ಕೂಡ ಬನಶಂಕರಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಏನೇನು ಮಾಡ್ತೀನಿ ಅಂದಾಗಿಂತ ಅಲ್ಲಿ ತೇರು ಹೇಗೆ ಫುಲ್ ಜನ ಇರ್ತಾರಂತೆ, ಫುಲ್ ಕ್ರೌಡ್ ಅಂತೆ. ಆ್ಯಂಡ್ ಫೋನ್ಸ್, ಪರ್ಸ್ ಎಲ್ಲ ಹುಷಾರಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ನಮ್ಮಮ್ಮ ಲಾಸ್ಟ್ ಟೈಮ್ ಈ ಜಾತ್ರೆಗೆ ಹೋದಾಗ ಅವ್ರ ಪರ್ಸ್ನ ಕಳ್ಕೊಂಬಂದಿದ್ರು. ಸೊ ಅಂದರೆ ಏನಷ್ಟು ಅಮೌಂಟ್ ಇಟ್ಟಿರಲಿಲ್ಲ ಆ್ಯಂಡ್ ಫೋನ್ ಕೂಡ ಕೈಯಲ್ಲೇ ಇತ್ತು, ಬರೀ ಪರ್ಸ್ ಮಾತ್ರ ಅದರಲ್ಲಿ ಸ್ವಲ್ಪ ಅಮೌಂಟ್ ಇತ್ತು ಅಷ್ಟೇ. ಸೊ ಅದು ಕಳ್ಕೊಂಡ್ರು. ಸೊ ಅದಕ್ಕೆ ಬಿ ಕೇರ್ಫುಲ್. ಜಾತ್ರೆಗೆ ಹೋಗೋರೆಲ್ಲರೂ ಕೇರ್ಫುಲ್ಲಾಗಿ ಹೋಗಬೇಕು. ಆ್ಯಂಡ್ ನಾನು ಏನೂ ಕ್ಯಾರಿ ಮಾಡ್ತಾಯಿಲ್ಲ, ಬರೀ ಫೋನ್ ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಜಾತ್ರೆಯಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀರಾ, ಸೊ ಬಿ ಕೇರ್ಫುಲ್. ಇದು ಮೆಟ್ರೋ ಎಕ್ಸಿಟ್. ಸೊ ಇಲ್ಲಿಂದನೇ ನೋಡ್ಬೋದು ಎಷ್ಟು ಜನ ಕ್ರೌಡ್ ಇದ್ದಾರೆ ದರ್ಶನಕ್ಕೆ ಅಂತ. ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ಬನಶಂಕರಿ ಮೆಟ್ರೋ ಎಕ್ಸಿಟ್ ಆಗ್ತಾ ಇದ್ದಂಗೆ ಅಲ್ಲಿ ರಥ ಇತ್ತು. ಸೊ ಅಲ್ಲೇ ದರ್ಶನ ಮಾಡ್ಕೊಂಡ್ವಿ ಫಸ್ಟು.
ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಜಾಸ್ತಿ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸ್ಟೇ ಟ್ಯೂನ್ಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಬಾಯ್.